ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೆಸುವಿನ ಎಲೆಯ ಪತ್ರೊಡೆಯನ್ನು ಮಾಡಿ ತೋರಿಸ್ತಾ ಇರೋದು. ಈ ಆಷಾಢ ತಿಂಗಳಲ್ಲಿ ನಮ್ಮ ಕಡೆ ತುಳುನಾಡಿನಲ್ಲಿ ಫೇಮಸ್ಸು ಸಾಂಪ್ರದಾಯಿಕವಾಗಿರುವಂಥ ಕೆಸುವಿನ ಎಲೆಯ ಪತ್ರೊಡೆಯನ್ನು ಮಾಡುವುದು ತುಂಬ ವಿಶೇಷ. ಇದು ಮಾಡುವುದು ಹೇಗೆ, ತುಂಬ ಸುಲಭದಲ್ಲಿ ರುಚಿಯಾಗಿ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇರೋದು. ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಒಂದು 10 ಬ್ಯಾಡಗಿ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೆ. ಇದಕ್ಕೆ ಎಣ್ಣೆ ಹಾಕಿ, ತೆಂಗಿನ ಎಣ್ಣೆಯಲ್ಲಿ ನಾನು ಹುರ್ಕೊಳ್ತಾ ಇರೋದು. ತೆಂಗಿನ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕಿದ್ದೆ, 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕಿದ್ದೆ, ಒಂದು 1/4 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕಿದ್ದೆ. ಅದೇ ಥರ ಒಂದು 1/4 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೆ. 2 ಚಮಚ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕಿದ್ದೆ. ಹಾಗೆ 2 ಕಡ್ಡಿ ಆಗುವಷ್ಟು ಕರಿಬೇವನ್ನು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈ ಮಸಾಲೆ ಗರಂ ಆಗುವ ಹಾಗೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ. ಈಗ ಮಸಾಲೆಗಳನ್ನು ಹುರಿದಿದ್ದಾಗಿದೆ. ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿಯನ್ನು ಒಂದು 4 ಗಂಟೆ ಮೊದಲು ನೆನೆಸ್ಕೊಂಡಿದ್ದೆ. ಅಕ್ಕಿ ನೆನೆಸ್ಕೊಂಡು ಒಂದು 4 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿ, ಸ್ವಲ್ಪ ಬೆಲ್ಲವನ್ನು ತೆಗೆದಿಟ್ಕೊಂಡಿದ್ದೆ. ಈಗ ಮಸಾಲೆ ರುಬ್ಬಿದ್ದ ಹುರ್ಕೊಂಡಂಥ ಮಸಾಲೆಯನ್ನು ಮಿಕ್ಸಿ ಬೌಲಲ್ಲಿ ಹಾಕಿ ಅದನ್ನು ಫಸ್ಟಿಗೆ ಸ್ವಲ್ಪ ಪುಡಿ ಮಾಡಿಕೊಳ್ಳೋಣ. ಈಗ ಇದೇ ಮಸಾಲೆಗೆ ನಾನು ಅಕ್ಕಿ, ತೆಂಗಿನಕಾಯಿ, ಬೆಲ್ಲ, ಹುಣಸೆ ಹಣ್ಣು ಎಲ್ಲವನ್ನು ಹಾಕಿ ಮತ್ತೆ ರುಬ್ಕೊಳ್ಬೇಕು. ಈಗ ತೆಂಗಿನಕಾಯಿ ಹಾಕ್ಕೊಂಡು ಅದೇ ಥರ ಅಕ್ಕಿಯನ್ನು ಕೂಡ ಹಾಕ್ಕೊಳ್ತೇನೆ. ಈಗ ಅಕ್ಕಿಯನ್ನು ಚೆನ್ನಾಗಿ 2-3 ಸಲ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಮಿಕ್ಸಿ ಬೌಲಲ್ಲಿ ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೆ. ಮೊದಲು ಇವನ್ನ ಹಾಕಿ ಈಗ ಚೆನ್ನಾಗಿ ರುಬ್ಕೊಳ್ಳೋಣ. ಒಂದು 1/4 ಚಮಚ ಆಗೋಷ್ಟು ಅರಿಶಿಣದ ಹುಡಿ ಹಾಕಿದ್ದೆ. ಬೆಲ್ಲವನ್ನು ಆನಂತರ ಹಾಕಿ ಮತ್ತೆ ರುಬ್ಕೊಳ್ಬೋದು. ಈಗ ಮಸಾಲೆಗೆ ನಾನು ಬೆಲ್ಲವನ್ನು ಹಾಕಿ ಮತ್ತೆ ರುಬ್ಕೊಳ್ತೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನು ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದೆ. ಈ ರೀತಿ ಈ ಹದದಲ್ಲಿ ಅದನ್ನು ರೆಡಿ ಮಾಡ್ಕೊಳ್ಬೇಕು. ತುಂಬ ತೆಳುವಾಗಬಾರ್ದು, ಹಾಗಂತ ತುಂಬ ದಪ್ಪನೂ ಇರಬಾರ್ದು. ಈ ರೀತಿ ಇದ್ದರೆ ಸಾಕು. ಇದಕ್ಕೆ ನೀರು ಹಾಕಿ ನಾನು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಕೆಸುವಿನ ಎಲೆಯನ್ನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ನಾನೊಂದು 12 ಕೆಸುವಿನ ಎಲೆಯನ್ನು ತಗೊಂಡಿದ್ದೆ. ಇದನ್ನು ಮೇಲ್ಗಡೆ ಈ ದಂಟನ್ನೆಲ್ಲ ತಗೊಳ್ಬೇಕು. ಚಾಕುವಲ್ಲಿ ಚೆನ್ನಾಗಿ ಅದನ್ನು ಮೇಲ್ಗಡೆ ದಂಟನ್ನು ತೆಗೆದಿಟ್ಕೊಂಡಿದ್ದೆ, ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ದೊಡ್ಡ ಎಲೆಯನ್ನು ಕೆಳಗಡೆ ಇಟ್ಕೊಳ್ಬೇಕು. ಈಗ ಹಿಟ್ಟನ್ನು ಹಾಕಿ ಚೆನ್ನಾಗಿ ಸವರ್ಕೊಳ್ಳೋಣ. ಎಲ್ಲ ಕಡೆ ಸವರ್ಕೊಳ್ಬೇಕು, ತಿಳುವಾಗಿ ಸವರ್ಕೊಳ್ಬೇಕು. ದೊಡ್ಡ ಎಲೆಯನ್ನು ಕೆಳಗಡೆ ಇಟ್ಕೊಳ್ಬೇಕು. ಅದೇ ಥರ ಇನ್ನೊಂದು ಎಲೆಯನ್ನು ಇಟ್ಕೊಳ್ಳೋಣ. ಅದೇ ಥರ ನಾನು 12 ಎಲೆಗಳನ್ನು ತಗೊಂಡಿದ್ದೆ. ಎಲ್ಲ ಎಲೆಗಳನ್ನು ಮೇಲ್ಗಡೆ ಆ ದಂಟನ್ನು ಚಾಕುವಲ್ಲಿ ತಗೊಳ್ಬೇಕು. ಈಗ ಒಂದೊಂದೇ ಎಲೆಗಳನ್ನು ಇಟ್ಟುಕೊಂಡು ಈ ರೀತಿ ಹಿಟ್ಟನ್ನು ಹಚ್ಕೊಳ್ತಾ ಬರುವುದು. ನೋಡಿ, ಈ ರೀತಿ ಒಂದೊಂದೇ ಎಲೆಯನ್ನು ಇಟ್ಕೊಂಡಿದ್ದೆ. ದೊಡ್ಡದು ಸಣ್ಣದಾಗಿ ಕೊನೆಯಲ್ಲಿ ಸಣ್ಣದನ್ನು ಇಟ್ಟಿದ್ದೆ. ಈ ಥರ ಮಾಡ್ಕೊಳ್ತಾ ಬರಬೇಕು. ಅದಕ್ಕೆ ಎಲ್ಲ ಎಲೆಗೂ ಈ ಥರ ಹಿಟ್ಟನ್ನು ಸವರ್ಕೊಳ್ಬೇಕು. ತಿಳುವಾಗಿ ಸವರ್ಕೊಳ್ಬೇಕು, ತುಂಬ ದಪ್ಪವಾಗಿ ಹಚ್ಚೋದೇನು ಬೇಡ. ನೋಡಿ, ಈಗ ಹಿಟ್ಟನ್ನು ಸವರ್ಕೊಂಡಿದ್ದಾಗಿದ್ದು ಈಗ ಮಡ್ಚ್ಕೊಳ್ಳೋಣ. ಇದನ್ನು ಸವರ್ಕೊಂಡು ಇದನ್ನು ಮಡ್ಚ್ಕೊಳ್ಬೇಕು. ಮಡ್ಚ್ಕೊಳ್ತಾ ಇರುವಾಗಲೂ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಚ್ಕೊಳ್ಬೋದು. ನೋಡಿ, ಈ ಥರನೇ ಅದಕ್ಕೆ ಹಚ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಪತ್ರೊಡೆ. ಒಮ್ಮೆ ನೀವು ಇದನ್ನು ಖಂಡಿತ ಈ ಸೀಸನಲ್ಲಿ ಟ್ರೈ ಮಾಡ್ಕೊಳ್ಳಿ. ಈ ಆಷಾಢ ತಿಂಗಳಲ್ಲಿ ಎಲ್ಲ ಕಡೆ ಕೆಸುವಿನೂ ಸಿಗುತ್ತೆ, ಅಂಗಡಿಯಲ್ಲೂ ಸಿಗುತ್ತೆ. ನೀವು ತಗೊಬಂದುಬಿಟ್ಟು ಒಮ್ಮೆ ಟ್ರೈ ಮಾಡಿ. ತುಂಬ ಒಳ್ಳೆಯದಿದೆ, ಹೆಲ್ತಿಗೂ ಕೂಡ ಒಳ್ಳೆಯದು. ವರ್ಷದಲ್ಲಿ ಒಮ್ಮೆ ಆದರೂ ಈ ಕೆಸುವಿನ ಎಲೆಯ ಒಂದು ರೆಸಿಪಿಯನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಈ ರೀತಿ ಅದನ್ನು ಮಡ್ಚ್ಕೊಳ್ಬೇಕು ಚೆನ್ನಾಗಿ. ಹಿಟ್ಟು ಹಾಕಿದ್ದು ಹೊರಗಡೆ ಬಾರದ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಮಡ್ಚ್ಕೊಂಡು ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಸವರ್ಕೊಳ್ತೇನೆ. ನಾನೀಗ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಆಲ್ರೆಡಿ ಕಾದಿದೆ ನೀರು ಕೂಡ. ಅದ್ರ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಕೆಸುವಿನ ಎಲೆ, ಮಡಚಿದ ಕೆಸುವಿನ ಎಲೆಯನ್ನು ಇಟ್ಕೊಳ್ಳೋಣ. ನೋಡಿ, ಉಳಿದಂಥ ಹಿಟ್ಟನ್ನು ಮೇಲ್ಗಡೆ ನಾನು ಸವರ್ತಾ ಇರೋದು.
ಚೆನ್ನಾಗಿ ಎಲ್ಲ ಕಡೆ ಹಚ್ಕೊಳ್ಬೇಕು. ಹಿಟ್ಟು ಬೆಂದ ನಂತರ ಚೆನ್ನಾಗಿ ಅನಿಸುತ್ತೆ, ಟೇಸ್ಟು ಕೂಡ ಸೂಪರಾಗಿರುತ್ತೆ. ಇದನ್ನು ಒಂದು 40 ನಿಮಿಷ ನಾನು ಬೇಯಿಸ್ಕೊಂಡಿದ್ದೆ ಮುಚ್ಚಿಬಿಟ್ಟು. ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ಇನ್ನೊಬ್ಬರಿಗೆ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಒಂದು 40 ನಿಮಿಷ ಬೇಯಿಸ್ಕೊಂಡ ನಂತರ ತೆಗೆದಿಟ್ಕೊಂಡಿದೆ. ಇದು ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಬೇಕು. ಬಿಸಿ ಇರುವಾಗ ಕಟ್ ಮಾಡಬಾರ್ದು, ತಣ್ಣಗಾದ ನಂತರ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಪತ್ರೊಡೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ಇದನ್ನು ನಾನೀಗ ಮತ್ತೆ ಇದನ್ನು ಈ ರೀತಿ ಮಾಡ್ಕೊಂಡಂಥ ಪತ್ರೊಡೆಯನ್ನು ಒಂದು ತವದಲ್ಲಿ ತೆಂಗಿನೆಣ್ಣೆ ಹಾಕಿ ಅದ್ರ ಮೇಲೆ ಅದನ್ನು ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಹೀಗೇನೂ ತಿನ್ನಬಹುದು. ಈ ರೀತಿ ಫ್ರೈ ಮಾಡಿ ತಿನ್ನೋದ್ರಿಂದ ಮತ್ತು ರುಚಿಯಾಗಿ ಬರುತ್ತೆ. ಹಾಗಾಗಿ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ನೋಡಿ, ಈಗ ಎಲ್ಲವನ್ನು ತೆಂಗಿನೆಣ್ಣೆಯಲ್ಲಿ ಹಾಕಿ 2 ಕಡೆ ಇದನ್ನು ಫ್ರೈ ಮಾಡ್ಕೊಳ್ತೇನೆ ನಾನು. ನೋಡಿದ್ರಲ್ಲಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಪತ್ರೊಡೆನೂ ರೆಡಿಯಾಗಿದೆ. ನೀವು ಇದನ್ನು ಮಾಡಿ ಇಟ್ಕೊಂಡು 2-3 ದಿನವೂ ಇಟ್ಕೊಳ್ಬೋದು. ಆವಾಗವಾಗ ಅದನ್ನು ಬಿಸಿ ಮಾಡಿಕೊಂಡು ತಿನ್ಬೋದು ನಾವು. ತುಂಬಾ ರುಚಿಯಾಗಿ ಬರುತ್ತೆ. ತಿನ್ನುವಾಗ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಆಯಿತು. ಈ ರೀತಿ ತವದಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ಬೋದು, ಟೇಸ್ಟಿಯಾಗಿ ಬರುತ್ತೆ. ತಣ್ಣಗಿರುವಾಗಲೂ ತಿನ್ಬೋದು, ಬಿಸಿ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅಂಥೇಳಿ ಅದನ್ನು ಬಿಸಿ ಮಾಡಿಕೊಂಡು ತಿನ್ಬೋದು. ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ತುಂಬಾ ಟೇಸ್ಟಿಯಾಗಿರುವಂಥ ಪತ್ರೊಡೆ ರೆಡಿಯಾಗಿದೆ ನೋಡಿ. ಥ್ಯಾಂಕ್ ಯು.